see the question number 49. If A comma capital A comma B are AP, then prove that capital A is equal to A plus B divided by 2. So here A comma capital A and B are in AP. So the common difference between consecutive term is constant, alva? So ಹಾಗಾಗಿ ಇಲ್ಲಿ A comma capital A and B. So ಇದು ಏನು ಹೇಳಿ AP. So ಇಲ್ಲಿ ಕಾಮನ್ ಡಿಫರೆನ್ಸ್ ಏನಿರುತ್ತೆ ಕಾನ್ಸ್ಟೆಂಟ್ ಇರುತ್ತೆ ಅಲ್ವಾ? ಸೊ ದ ಡಿಫರೆನ್ಸ್ ಬಿಟ್ವೀನ್ ಸೆಕೆಂಡ್ ಅಂಡ್ ಫಸ್ಟ್ ಟರ್ಮ್ ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ ದ ಡಿಫರೆನ್ಸ್ ಬಿಟ್ವೀನ್ ಥರ್ಡ್ ಅಂಡ್ ಸೆಕೆಂಡ್ ಟರ್ಮ್ ಆಗುತ್ತೆ. ಸೊ A2 ಮೈನಸ್ A1 ಈಕ್ವಲ್ ಟು A3 ಮೈನಸ್ A2 ಇರುತ್ತೆ ಅಲ್ವಾ? ಸೊ ಕಾನ್ಸ್ಟೆಂಟ್ ಇರುತ್ತೆ. ಸೊ ಹಾಗಾಗಿ ನಾವೇನ್ ಬರಿಬಹುದು, A ಮೈನಸ್ ಸ್ಮಾಲ್ a is equal to P minus capital A. So A1, A2, A3 ಅಲ್ವಾ? ಸೊ A2 minus A1 is equal to A3 minus A2 ಈ ರೀತಿ ಕಾನ್ಸ್ಟೆಂಟ್ ಆಗಿರುತ್ತೆ ಅಲ್ವಾ? ಸೊ ಹಾಗಾಗಿ ನಾನು A minus A is equal to P minus A ಬರೆದೆ. ಸೊ ಇದನ್ನ ರೀಅರೇಂಜ್ ಮಾಡಿದಾಗ ಸೊ ಏನಾಗುತ್ತೆ, A minus A ಈ ಕಡೆ ಬಂದಾಗ ಪ್ಲಸ್ A ಆಗತ್ತೆ is equal to B minus ಸ್ಮಾಲ್ a ರೈಟ್ ಹೋದಾಗ ಮೈನಸ್ ಇದ್ದಿದ್ದು ಪ್ಲಸ್ ಎ ಆಗತ್ತೆ. ಸೊ ಕ್ಯಾಪಿಟಲ್ ಎ ಪ್ಲಸ್ ಕ್ಯಾಪಿಟಲ್ ಎ 2A is equal to A plus B ಆಗತ್ತೆ. ಸೊ ಎರಡು ಕಡೆ ನಾವು ಎರಡರಿಂದ ಭಾಗಿಸಿದಾಗ ಸೊ A is equal to A plus B divided by 2 ಆಗತ್ತೆ. ಸೊ this proves the statement. Here A is equal to A plus B divided by 2. So this value capital A is known as the arithmetic means or average of A and B ಆಗತ್ತೆ. ಓಕೆ.